ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ದೊಡ್ಡ ಮಗನ ಸ್ಕೂಲಿನಲ್ಲಿ ಪಿ.ಟಿ.ಎಮ್ ಇದೆ. ಸೊ ಪಿ.ಟಿ.ಎಮ್‌ನ ಅಟೆಂಡ್ ಮಾಡೋದಕ್ಕೆ ನಾನು, ನಮ್ಮ ಯಜಮಾನ್ರು, ಇಬ್ಬರು ಮಕ್ಕಳೂ ಸೇರಿ ಬಂದಿದ್ದೀವಿ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಂಗೆ ನಮಗೆ ಪಿ.ಟಿ.ಎಮ್ ರಿಸಲ್ಟ್ ಅಂತ ಬಂದಾಗ ಸೆಲೆಬ್ರೇಷನ್ ಥರನೇ ಕನ್ಸಿಡರ್ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಸ್ಕೂಲಿಗೆ ಬರ್ತೀವಿ. ಅಲ್ಲಿನ ಅಂದರೆ ಸ್ಕೂಲಿನಲ್ಲಿನ ಎಲ್ಲ ಒಂದು ಆ್ಯಕ್ಟಿವಿಟೀಸ್‌ನ ಅಬ್ಸರ್ವ್ ಮಾಡ್ತೀವಿ, ಅಡ್ಮೈರ್ ಮಾಡ್ತೀವಿ ಮತ್ತು ಮೆಮೊರೀಸ್‌ನ ಕ್ರಿಯೇಟ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರದ್ದು, ನಂದು ಮತ್ತು ಚಿಕ್ಕ ಒಂದು ಪರ್ಸ್ನಾಲಿಟಿಯಲ್ಲಿ ಸಿಮಿಲಾರಿಟಿ ಇದೆ. ಅದೇ ದೊಡ್ಡ ಒಂದು ಪರ್ಸ್ನಾಲಿಟಿಯಲ್ಲಿ ಸ್ವಲ್ಪ ಏಜಿಗೆ ತಕ್ಕಂಗೆ ಶೈನೆಸ್ ಅನ್ನೋದಿದೆ. ಸೊ ಆದ್ದರಿಂದ ಅವನು ವೀಡಿಯೋಸ್‌ಗಳಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಮುಂಚೆ ಎಲ್ಲನೂ ಚಿಕ್ಕವನಿದ್ದಾಗ ತುಂಬ ಆ್ಯಕ್ಟಿವ್ ಆಗಿ ವೀಡಿಯೋಸ್‌ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದ. ಬಟ್ ಇತ್ತೀಚೆಗಂತೂ ಅವನು ಕೋಆಪರೇಟೇ ಮಾಡೋದೇ ಇಲ್ಲ. ಸ್ಕೂಲ್ ಒಳಗಡೆ ಕಾಲಿಟ್ಟಿದ್ದೇ ತಡ ನಮ್ಮನ್ನ ಅವಾಯ್ಡ್ ಮಾಡಿಬಿಟ್ಟು ನಾವು ಯಾರೋ ಅನ್ನೋ ಥರ ದೂರ ದೂರ ನಡ್ಕೊಂಡು ಹೋಗ್ತಾ ಇದ್ದ. ಅವ್ರ ಫ್ರೆಂಡ್ಸು ನಮ್ಮನ್ನು ರೆಕಗ್ನೈಸ್ ಮಾಡಿಬಿಟ್ಟು ಮಾತಾಡ್ಸಿದ್ರು. ನಾವೂ ಸಹ ಅವ್ರ ಫ್ರೆಂಡ್ಸ್‌ನ ರೆಕಗ್ನೈಸ್ ಮಾಡಿದ್ವಿ. ಚಿಕ್ಕವನಾಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು, ಎಲ್ರೂ ಪ್ರೀತಿಯಿಂದ ಮಾತಾಡ್ಸಿದ್ವಿ. ಇವ್ನು ಮಾತ್ರ ಅಲ್ಲಿ ಇಲ್ಲಿ ನಿಂತ್ಕೊಂಡು ನಮ್ಮಿಂದ ಮುಂದೆನೇ ಹೋಗ್ತಾ ಇದ್ದ. ನಮ್ಗೆ ಅರ್ಥ ಆಯಿತು, ರಿಸಲ್ಟ್ ದಿನ ಅಲ್ವಾ. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ಆಂಗ್ಸೈಟಿ ಆಗ್ತಾಯಿದೆ, ಸ್ಟ್ರೆಸ್ ಆಗ್ತಾಯಿದೆ, ನಮ್ಮಿಂದ ದೂರ ಹೋಗ್ತಾ ಇದ್ದಾನೆ. ಇನ್ನು ನಾವು ಹತ್ರ ಇದ್ದರೆ ಅದು ಇದು ಉಗಿತಾ ಇರ್ತೀವಲ್ಲ. ಸೊ ಆದ್ದರಿಂದ ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಾಡಿಗೆ ವೀಡಿಯೋಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಈ ವರ್ಷ ಅವನಿಗೆ 62% ಬಂದಿದೆ. 9th ಸ್ಟ್ಯಾಂಡರ್ಡ್ ಪ್ರಮೋಟ್ ಆಗಿಬಿಟ್ಟು 10th ಸ್ಟ್ಯಾಂಡರ್ಡ್ಗೆ ಕಾಲಿಟ್ಟಿದ್ದಾನೆ. ರಿಸಲ್ಟ್ ನಮ್ಮ ಕೈಗೆ ಸಿಕ್ಕಿದ ಮೇಲೆ 10th ಸ್ಟ್ಯಾಂಡರ್ಡ್ ಟೀಚರ್ಸ್ನ ನಾವು ಮೀಟ್ ಮಾಡಿದ್ವಿ. ಮಗನ ಬಗ್ಗೆ ಎಲ್ಲ ಮಾತುಕತೆ ನಡೆಸಿದ್ವಿ. ಅವನದು ಪರ್ಸೆಂಟೇಜ್ ಆಗಿರ್ಬೋದು, ಯಾವ ಸಬ್ಜೆಕ್ಟ್ಸಲ್ಲಿ ಚೆನ್ನಾಗಿ ಮಾಡಿದ್ದಾನೆ, ಯಾವ ಸಬ್ಜೆಕ್ಟ್ಸಲ್ಲಿ ಆ್ಯಾವ್ರೇಜ್ ಆಗಿ ಮಾಡಿದ್ದಾನೆ, ಮತ್ತು ಓವರಾಲ್ ಅವನದು ಪರ್ಸ್ನಾಲಿಟಿ, ಸ್ಟ್ರೆಂತ್ಸು, ಆಪರ್ಚುನಿಟೀಸ್ ಬಗ್ಗೆ ಎಲ್ಲನೂ ಡಿಸ್ಕಸ್ ಮಾಡಿದ್ವಿ. ಎಲ್ಲ ಎಕ್ಸ್ಪೀರಿಯನ್ಸ್ 10th ಸ್ಟ್ಯಾಂಡರ್ಡ್ ಟೀಚರ್ಸ್ನು ನನ್ನ ಮಗನ ಜೊತೆ ಮಾತಾಡಿಬಿಟ್ಟು ಅವನಿಗೆ ಕೌನ್ಸ್ಲಿಂಗ್ ಕೊಟ್ಟರು. ಈ ವರ್ಷ 62% ತಗೊಂಡಿದ್ಯಾ, ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಬೆಟರಾಗಿ ಮಾಡಬೇಕು. ಈ ವರ್ಷ ಯಾವುದ್ರ ಕಡೆ ನಿನಗೆ ಗಮನ ಜಾಸ್ತಿ ಇತ್ತು, ಗೇಮ್ಸ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅದಕ್ಕೆಲ್ಲನೂ ಪಾಸನ್ನು ಇಟ್ಬಿಟ್ಟು ಓದೋ ಕಡೆ ಗಮನ ಕೊಡು, ಅದಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಮೋಟಿವೇಟ್ ಮಾಡಿದ್ರು. ನಾವೂ ಆ್ಯಸ್ ಎ ಪೇರೆಂಟ್ಸ್ ಆಗಿಬಿಟ್ಟು ಅವ್ನಿಗೆ ಮೋಟಿವೇಟ್ ಮಾಡಿದ್ವಿ. ಈ ವರ್ಷ ಏನಾದರೂ ಇನ್ನೂ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಅವ್ನಿಗೆ ಏನು ಬೇಕೋ ಎಲ್ಲ ಕೊಡಿಸ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ. ನಮ್ಮ ಮನೆ ಓನರ್ ಅವ್ರದ್ದು ಇವತ್ತು ಫಂಕ್ಷನ್ ಇತ್ತು. ನಾವಿರುವ ಮನೆಯನ್ನು ನಮ್ಮ ಓನರ್ ಅವರು ಖರೀದಿ ಮಾಡಿ 1 ಇಯರ್ ಕಂಪ್ಲೀಟ್ ಆಯಿತು. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ಅವರು ಯಾವುದೇ ಒಂದು ದೊಡ್ಡ ಫಂಕ್ಷನ್ನ ಮಾಡಿರಲಿಲ್ಲ. ಸೊ ಆದ ಕಾರಣದಿಂದ ಈ ಒಂದು ಫಂಕ್ಷನ್ನ ಇಟ್ಟಿದ್ರು. ಓನರ್ ಅವರ ರಿಲೇಟಿವ್ಸು, ಫ್ರೆಂಡ್ಸು, ನಮ್ಮ ನೇಬರ್ಸು ಎಲ್ರನ್ನೂ ಇನ್ವೈಟ್ ಮಾಡಿದ್ರು. ಮೋರ್ ದೆನ್ 150 ಮೆಂಬರ್ಸು ಈ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿದ್ರು. ಅದರಲ್ಲಿ ನಾವು ಕೂಡ ಇದ್ವಿ. ಇವತ್ತಿನ ಫುಲ್ ಡೇ ಅಂತೂ ತುಂಬ ಹೆಕ್ಟಿಕ್ ಆಗಿತ್ತು ಫ್ರೆಂಡ್ಸ್. ಬೆಳಗ್ಗೆಯಿಂದನೇ ನಮ್ಮ ಶೆಡ್ಯೂಲ್ ತುಂಬ ಟೈಟ್ ಆಗಿತ್ತು. ಸ್ಕೂಲ್ಗೆ ಹೋಗಿದ್ವಿ, ಪಿ.ಟಿ.ಎಮ್ ಅಟೆಂಡ್ ಮಾಡಿದ್ವಿ, ಮತ್ತೆ ಮನೆಗೆ ಬಂದ್ವಿ, ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ. ಸಂಜೆ ಆಗ್ತಿದ್ದಂಗೆ ನಮ್ಮ ಯಜಮಾನ್ರವರ ಅಣ್ಣ ಅಂದರೆ ಕಸಿನ್ ಬ್ರದರು, ಅವ್ರ ಹೆಂಡತಿ, ಇಬ್ಬರು ಮಕ್ಕಳು ಮನೆಗೆ ಬಂದರು. ಶಿಮ್ಲಾಗೆ ಹೋಗಿದ್ರು. ಶಿಮ್ಲಾದಿಂದ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದರು. ಸಂಜೆ 4:30, 5 ಗಂಟೆ ಒಳಗಡೆ ಅವ್ರು ಬಂದಿದ್ದು. ಅವ್ರು ಬಂದಾದಮೇಲೆ ಸ್ವಲ್ಪ ಟೀ, ಸ್ನ್ಯಾಕ್ಸ್ ಎಲ್ಲನೂ ಸರ್ವ್ ಮಾಡಿದೆ. ನಂತರ ಫ್ರೆಶನ್ ಅಪ್ ಆದ್ರು. ಡಿನ್ನರ್ನ ರೆಡಿ ಮಾಡಿದೆ. ಸಿಂಪಲ್ಲಾಗಿ ದಾಲ್ ಮತ್ತು ರಾಜ್ಮಾ ಮಾಡಿ, ರೋಟಿ ಮತ್ತು ರಾಯ್ತ, ರೈಸ್ ಇವನ್ನೆಲ್ಲನೂ ಮಾಡಿದ್ದೆ. ತುಂಬ ದಿನಗಳ ನಂತರ ಅವ್ರನ್ನ ಮೀಟ್ ಮಾಡಿರೋ ಕಾರಣದಿಂದ ಮಾತುಕತೆ ನಡೀತಾನೆ ಇತ್ತು. ರಾತ್ರಿ 11 ಗಂಟೆವರೆಗೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ. ಎಲ್ಲರೂ ಸೇರಿ ಒಟ್ಟಾಗಿ ಎಲ್ಲಿಗಾದರೂ ಚಂಡೀಗಢಲ್ಲಿ ಹೋಗೋಣ ಅಂತ ಅವ್ರು ಹೇಳಿದ್ರು. ಸೊ ಅದೇ ರೀತಿಯೇ ನಾವು ಪ್ಲ್ಯಾನ್ ಮಾಡಿಕೊಂಡ್ವಿ. ಸುಖ್ನಾ ಲೇಕ್ ಮತ್ತು ಮೊಹಾಲಿಯಲ್ಲಿ ರಿಲೇಟಿವ್ಸ್ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಮಲ್ಗೋಕ್ಕೆ ಮುಂಚೆ ಅವ್ರನ್ನ ಕೇಳಿದ್ದೆ, ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಏನು ತಿಂತೀರಾ ಅಂತ ಕೇಳಿದ್ದಕ್ಕೆ ಇಡ್ಲಿ, ದೋಸೆ ತಿಂತೀವಿ ಅಂತ ಹೇಳಿದ್ರು. ಸೊ ಆದ ಕಾರಣದಿಂದ ಅವ್ರಿಗೋಸ್ಕರ ಬಿಸಿ ಬಿಸಿಯಾಗಿ ಇಡ್ಲಿ, ದೋಸೆ, ಆಲೂಗಡ್ಡೆ ಪಲ್ಯ, ಸಾಂಬಾರು, ಚಟ್ನಿ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅವರು ಎಲ್ಲರೂ ಸ್ನಾನ ಗೀನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ. ನಿನ್ನೆ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಾಗ ನಾನು ವ್ಲಾಗ್ ಏನು ಮಾಡೋಕ್ಕೋಗಿಲ್ಲ. ಯಾಕೆ ಅಂತ ಅಂದರೆ ಅವರು ತುಂಬ ದಿನಗಳ ನಂತರ ನಮ್ಮನ್ನು ಮೀಟ್ ಮಾಡಿದ್ದು. ಒಂದು ರ್ಯಾಪು, ಒಂದು ಕಂಫರ್ಟ್ನೆಸ್ನ ಮೊದಲು ಬಿಲ್ಡ್ ಮಾಡ್ಕೋಬೇಕಾಗಿ ಬರುತ್ತೆ. ಅದಲ್ದಿರ ಅವರು ಕಳೆದ 3 ದಿನಗಳಿಂದ ಟ್ರಾವೆಲ್ ಮಾಡ್ತಾಯಿದ್ರು. ಡೆಲ್ಲಿ ಟು ಶಿಮ್ಲಾ ಹೋದ್ರು. ಶಿಮ್ಲಾದಲ್ಲಿ 1-2 ದಿನ ಎಂಜಾಯ್ ಮಾಡಿದ್ರು. ಅಲ್ಲಿಂದ ನಮ್ಮ ಮನೆಗೆ ಬಂದರು. ಮಕ್ಕಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡಿದಾಗ ತುಂಬ ಹೆಕ್ಟಿಕ್ಕೂ ಸಹ ಅನಿಸುತ್ತೆ. ಸೊ ಮೊದಲನೇ ಬಾರಿ ಮನೆಗೆ ಬಂದಾಗ ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ವ್ಲಾಗ್ನ ಶುರು ಮಾಡೋದಕ್ಕೆ ನಂಗೆ ಇಷ್ಟ ಆಗಿರಲಿಲ್ಲ. ಆದ್ದರಿಂದ ನಿನ್ನೆ ಸಂಜೆಯಿಂದ ರಾತ್ರಿವರೆಗೂ ನಾವು ಕಳೆದ ಕ್ಷಣಗಳನ್ನು ನಾನೇನು ಕ್ಯಾಪ್ಚರ್ ಮಾಡಿಲ್ಲ. ಇವಾಗ ಎಲ್ರೂ ರಿಲ್ಯಾಕ್ಸ್ ಆಗಿದ್ದಾರೆ, ನಾನು ಕಂಫರ್ಟೇಬಲ್ ಆಗಿದ್ದೆ. ಆದ ಕಾರಣದಿಂದ ಮಕ್ಕಳು ಸ್ನಾನ ಮಾಡ್ಕೊಂಡು ಬಂದಮೇಲೆ
ಮೆತ್ತಗೆ ಕರೆದ್ಬಿಟ್ಟು ಬಂದ್ರೋ ಇಲ್ಲಿ ಕ್ಯಾಮ್ರಾ ಮುಂದೆ ಸತ್ ಶ್ರೀ ಅಕಾಲ್ ಹೇಳ್ರಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರೂ ತುಂಬ ಪ್ರೀತಿಯಿಂದ ಸತ್ ಶ್ರೀ ಅಕಾಲ್ ಮಾಡಿದ್ರು. ಸ್ವಲ್ಪ ಮೊದಲನೇ ಬಾರಿ ಶಾಕ್ ಆಯಿತು ಅವ್ರಿಗೆ, ಏನಪ್ಪ ಕ್ಯಾಮ್ರಾ ಆನ್ ಮಾಡಿದ್ದಾರೆ ಅಂತ ಸರ್ಪ್ರೈಸಿಂಗಾಗಿ ನೋಡಿದ್ರು. ನಂತರ ನಾನು ಹೇಳ್ದಂಗೆ ಎಲ್ಲನೂ ನಮಸ್ತೆ, ಹಲೋ, ಸತ್ ಶ್ರೀ ಅಕಾಲ್ ಮಾಡಿಬಿಟ್ಟು ಹೊರಟ್ರು. ಇನ್ನು ಬಿಸಿ ಬಿಸಿಯಾಗಿ ನಾನು ದೋಸೆ ರೆಡಿ ಮಾಡ್ತಾ ಇದ್ದೀನಿ. ಯಾರ್ಯಾರು ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬರ್ತಾ ಇದ್ದಾರೋ ಅವ್ರಿಗೆ ನಾನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ವಿಡಿಯೋದಲ್ಲಿ ಸ್ವಲ್ಪ ನೀವು ನೋಡಿದ್ರಲ್ಲ, ಅವರು ಪರ್ವಿಂದರ್ ಭಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರವರ ಅಣ್ಣ, ಕಸಿನ್ ಬ್ರದರು. ಇವರು ಹೇಗೆ ರಿಲೇಟಿವ್ ಆಗಬೇಕು ಅಂತ ಅಂದರೆ, ನಮ್ಮ ಮಾವ ಮತ್ತು ಇವ್ರ ತಂದೆ ಅಂದರೆ ಪರ್ವಿಂದರ್ ಭಯ್ಯ ಅವ್ರ ತಂದೆ ಇಬ್ಬರೂ ಕಸಿನ್ ಬ್ರದರ್ಸು. ಡೆಲ್ಲಿಯಲ್ಲಿರೋವಾಗ ಅವಾಗವಾಗ ನಾವು ಮೀಟ್ ಮಾಡ್ತಾ ಇದ್ವಿ. ಇವಾಗ ದೂರ ಆಗಿರೋ ಕಾರಣದಿಂದ ಸ್ಪೆಷಲಿ ನಾನು ಮಕ್ಕಳಿಬ್ರು ಮೀಟ್ ಮಾಡಿಲ್ಲ. ಬಟ್ ನಮ್ಮ ಯಜಮಾನ್ರು ರೆಗ್ಯುಲರ್ ಆಗಿ ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾರೆ. ಸ್ಪೆಷಲಿ ಗುರುದ್ವಾರ ಸಾಹಿಬಲ್ಲಿ ಮೀಟಿಂಗ್ ಎಲ್ಲನೂ ನಡೆದಾಗ ಇವ್ರೂ ಬರ್ತಾರೆ, ಮತ್ತು ಇವ್ರ ಅಣ್ಣನೂ ಬರ್ತಾರೆ, ನಮ್ಮ ಮಾವ ಎಲ್ಲರೂ ಒಟ್ಟಾಗಿ ಸೇರಿ ಮಾತುಕತೆ ನಡೆಸ್ಕೊಂಡೇ ಬರ್ತಾರೆ. ಬಟ್ ತುಂಬ ದಿನಗಳಾದಮೇಲೆ ನಮ್ಮ ಮನೆಗೆ ಬಂದಿರೋ ಕಾರಣದಿಂದ ನನಗೆ ನಮ್ಮ ಮಕ್ಳಿಗೆ ಒಂಥರ ಎಕ್ಸೈಟ್ಮೆಂಟ್. ನಮ್ಮ ಮನೆಗೆ ಯಾರೇ ಬಂದರೂ ಫ್ರೆಂಡ್ಸ್ ನನಗೊಂಥರ ಖುಷಿ ಆಗುತ್ತೆ. ತುಂಬು ಮನಸ್ಸಿನಿಂದ ಎಲ್ರನ್ನೂ ಚೆನ್ನಾಗಿ ನೋಡ್ಕೊತೀನಿ. ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡಿಕೊಂಡು ಖುಷಿಯಾಗಿ ಕಳಿಸ್ಕೊಡೋದು ನನಗೆ ಒಂಥರ ಖುಷಿನ ಕೊಡುತ್ತೆ. ನಾನು ಸೌತ್ ಇಂಡಿಯನ್ ಆದ ಕಾರಣದಿಂದ ಇವರ ಫ್ಯಾಮಿಲಿಯಲ್ಲಿ ಅಡ್ಜಸ್ಟ್ ಆಗುವುದಕ್ಕೆ ನಾನು 100% ಕೊಡ್ತೀನಿ ಫ್ರೆಂಡ್ಸ್. ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ನನ್ನ ಕೈಯಲ್ಲಿ ಆದಷ್ಟು ಬೆಸ್ಟ್ ಪಾಸಿಬಲ್ ವೇಯಿಂದ ಎಲ್ಲರ ಜೊತೆನೂ ತುಂಬ ಫ್ರೆಂಡ್ಲಿಯಾಗಿ ಕಂಫರ್ಟಬಲ್ ಆಗಿ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಬೇರೆಯವರು ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಸೊ ನಾವು ಚೆನ್ನಾಗಿದ್ದಾಗ ಬೇರೆಯವ್ರೂ ಸಹ ನಮ್ಮ ಒಳ್ಳೆತನಕ್ಕೆ ಒಳ್ಳೆಯವರಾಗಿಬಿಡ್ತಾರೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಅವ್ರು ಹಿಂಗೆ ಮಾಡಿದ್ರು ನಾವು ಹಂಗೆ ಮಾಡಬೇಕು ಅನ್ನೋದೆಲ್ಲನೂ ನಾನು ಮಾಡೋದೇ ಇಲ್ಲ ಫ್ರೆಂಡ್ಸ್. ನನ್ನ ಲೈಫ್ ಈಸಿಯಾಗಿರಬೇಕು ಅಂತ ಅಂದರೆ ಮೊದಲು ನನ್ನ ಪರ್ಸ್ನಾಲಿಟಿ ಈಸಿಯಾಗಿರಬೇಕು. ತುಂಬ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲನೂ ನೆಗೆಟಿವ್ ಆಗಿ ನನ್ನ ಲೈಫಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಆದಷ್ಟು ಎಲ್ಲರ ಜೊತೆ ಚೆನ್ನಾಗಿದ್ಬಿಟ್ಟು ಜೀವನನ ಸರಳವಾಗಿ ಸುಂದರವಾಗಿ ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತ ಅಂದಿದ್ರೆ ನನ್ನ ಮ್ಯಾರೇಜ್ ಜರ್ನಿಗೆ ಯಾವಾಗಲೂ ದಿ ಎಂಡ್ ಹಾಕ್ಬಿಟ್ಟು ಬೆಂಗಳೂರಿಗೆ ಬಂದು ತವರು ಮನೆಯಲ್ಲಿ ಟಿಕಾಣೆಯನ್ನು ಹಾಕಬೇಕಾಗಿ ಬರ್ತಿತ್ತು. ಬಟ್ ನನ್ನ ಒಂದು ಅಡ್ಜಸ್ಟ್ಮೆಂಟಿಂದ, ನನ್ನ ಒಂದು ಫ್ರೆಂಡ್ಲಿ ನೇಚರಿಂದ ನನ್ನ ಮ್ಯಾರೇಜ್ ಜರ್ನಿನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದೀನಿ. परविंदर कैसा लगा ब्रेकफास्ट? इट्स वेरी टेस्टी, टेस्टी बहुत ज़्यादा। देखिए परविंदर की थाली में क्या क्या है। ये आंध्रा स्टाइल चटनी है, डोसा, आलू और वो सांभर। सांभर का अमेजिंग टेस्ट है, मतलब पहले कभी ऐसा खाया नहीं हमने, घर पे बना हुआ होममेड है ये। होममेड है। और आप क्या खा रहे हो? हाँ भाई, आप क्या खा रहे हो? है? ये क्या है? सिनेमन स्टिक चॉकलेट, बोलो चॉकलेट डेरी मिल्क चॉकलेट खा रहे हैं सुबह सुबह। तो ब्रेकफास्ट नहीं खाओगे आप? हैं? 10 रुपए वाले में क्या 10 रुपये वाले में क्या पता लगेगा? हैं? पेट में जाके घुल मिल जाएगी। पापा 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 हाँ। इसकी शक्ल ना इसके बाल हो रहे हैं। पापा इसकी शक्ल ना चाचू पे गई है ना चाचू पे आप पे गई है किसकी? हाँ, सब एक दूसरे से ऐसे ही मिले हुए हैं। और नीचे आंटी नहीं कह रही थी आपका भाई? हाँ, मैं कहा मेरे भाई। ಆ್ಯಕ್ಚುಲಿ ನಾನು ನಮ್ಮ ಯಜಮಾನ್ರಿಗೆ ಮೊಬೈಲ್ ಕೊಟ್ಬಿಟ್ಟು ಎಲ್ಲರ ಜೊತೆ ಮಾತಾಡ್ತಾ ಎಲ್ರನ್ನೂ ಇಂಟ್ರೊಡ್ಯೂಸ್ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳಿದ್ದೆ. ಬಟ್ ಇವ್ರು ನೋಡಿದ್ರೆ ಮೊಬೈಲ್ನ ಹಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ಅರ್ಧಂಬರ್ಧ ಮುಖ ತೋರಿಸಿ ವ್ಲಾಗ್ ಮಾಡಿದ್ದಾರೆ. ಹಾಗೂ ನಾನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಎಲ್ರನ್ನೂ ಕ್ಲಿಯರಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಈ ಒಂದು ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ವ್ಲಾಗ್ಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಇವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ವಿ, ಹೇಗೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಮತ್ತು ಇವ್ರ ಬಗ್ಗೆ ಇನ್ನೂ ಭಾಳಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿಯವರೆಗೂ please do take care of yourself. Thank you so much for watching. Have a great day ahead. Bye bye. Take care.